ಬೆಳಗಾವಿ ಬೀಮ್ಸ್ನಲ್ಲಿ ಅವ್ಯವಹಾರಗಳ ಬಗ್ಗೆ 4 ತಿಂಗಳ ಹಿಂದೆ ಒಂದು ವರದಿಯನ್ನು ಮಾಡಿದ್ದು. ಈಗ ಎರಡನೇ ವರದಿ. ಇಲ್ಲಿ AB ಪಾಟೀಲ್ ಅಂತಿದ್ದಾರೆ. ಯಾರು ಇವರು ಅಂತಂದರೆ ಅರ್ಥೋಪೆಡಿಕ್ HOD ಯೂನಿಟ್ C. ಇವರು MS ಇದ್ರು. ಇವರನ್ನ MS-ನಿಂದ ತೆಗೆದ್ರೆ ಯಾರು, ಮೆಡಿಕಲ್ ಸೂಪರ್ಡೆಂಟ್ ತೆಗೆದ್ರೆ ಯಾರು ಅಂತಂದರೆ ಭಾಳ ತಕರಾರು ಜೊತ್ತು. ಗ್ರೂಪ್ C ನೌಕರರಿಗೆ, ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ನಂತರ ರೇಡಿಯಾಲಿಸ್ಟ್ಗಳಿಗೆ, OBG ಡಿಪಾರ್ಟ್ಮೆಂಟ್ ತೊಂದರೆ ಕೊಡ್ತಾರೆ ಅಂತೇಳಿ ಈ ಪ್ರಕರಣ ಎಲ್ಲಿ ಹೋತಂದ್ರೆ ದಿನೇಶ್ ಗುಂಡ್ರಾವ್ ಅವ್ರ ಕಡೆ ಹೋತು. ನಮ್ಗೆ ಭಾಳ ಹ್ಯಾರಾಸ್ಮೆಂಟ್ ಆಗ್ತದೆ, ಇವರನ್ನು ತೆಗೀರಿ ಅಂತೇಳಿ ಅವ್ರು ಏನು ಮಾಡಿದ್ರೆ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಒಪ್ಪಿಸಿದ್ರು. ಆವಾಗ ವೈದ್ಯಕೀಯ ಮಂತ್ರಿ ಇವರನ್ನು ಸೇವೆಯಿಂದ ತೆಗೆದರು. ಈಗ HOD ಮಾಡಿದ್ದಾರೆ ಯೂನಿಟ್ Cಗೆ. ಇಲ್ಲಿ ಅತ್ಯಂತ ಮಹತ್ವ ಅಂದರೆ ಯಾವ ದಿವಸದಿಂದ ತೆಗೆದ್ರು ಅಂದಿನಿಂದ ಇಂದಿನವರೆಗೆ ಮತ್ತು MS ನಾನೇ ಆಗ್ಬೇಕಂತ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇದು ಅಲ್ಲದೆ 130 ಸಿಬ್ಬಂದಿಗಳನ್ನು ತೆಗೆದಿದ್ದಾರೆ. ಅದು ಅಲ್ಲದೆ ಸಿಸ್ಟರ್ ಮೇಲಿನ ಮೇಲೆ ಬದಲಾಯಿಸೋದು, ಯಾರು ಇವರ ವಿರುದ್ಧ ಚಾಡಿ ಹೇಳ್ತಾರೆ ಅವ್ರನ್ನ ಬದಲಾಯಿಸೋದು, ಯಾರು ಇವರ ಚಮಚಾಗಿರಿ ಮಾಡ್ತಾರೆ ಅವರನ್ನು ಪ್ರೋತ್ಸಾಹಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಉಸ್ತುವಾರಿ ಸಚಿವರಿಗೂ ಕೂಡ ಗಮನಕ್ಕೆ ತರ್ತಾ ಇದ್ದೇವೆ. ನಂತರ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದನ್ನು ಗಮನಿಸಬೇಕಾಗ್ತದೆ. ಯಾಕೆ ಮತ್ತೆ ನೀವು MS ಯೂನಿಟ್ ಕೊಟ್ಟು ಇಲ್ಲಿ ತಂದ್ರಂದರೆ ಇಲ್ಲಿ ಆಡಳಿತ ಮತ್ತಷ್ಟು ಹದಗೆಡ್ತದೆ. ಇನ್ನು ಅಶೋಕ್ ಶೆಟ್ಟಿ ಬಗ್ಗೆ ಹೇಳಬೇಕಾದ್ರೆ, ಭೀಮ್ಸ್ ಹೆಡ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಕತೆ. 3-4 ಸಲ ರೇಡ್ ಆಯ್ತು. ಲೋಕಾಯುಕ್ತನ ಹೆಂಗೆ ಮ್ಯಾನೇಜ್ ಮಾಡಿದ್ರೆ ಅದೊಂದು ಭಾಳ ದೊಡ್ಡ ಕತೆ. ಅದನ್ನು ಇನ್ನೊಮ್ಮೆ ಹೇಳ್ತಾರೆ. ಇನ್ನು ಈರಣ್ಣ ಪಲ್ಯದ ಮೆಡಿಕಲ್ ಸೂಪರ್ಡೆಂಟ್ ಒಳ್ಳೆಯವರು, ಭಾಳ ಒಳ್ಳೆಯವರು. ಈ ಒಳ್ಳೆತನ ನೋಡಲಿಕ್ಕೆ ಇವರಿಬ್ಬರಿಂದ ಆಗ್ತಾ ಇಲ್ಲ ಅನ್ನುವಂಥ ಸುದ್ದಿ ಅಲ್ಲಿ ಹರಿದಾಡ್ತಾ ಇದೆ. ಇನ್ನು ದಿನದ ಗಲ್ಲಾಪೆಟ್ಟಿಗೆ ಏನಿದೆಯಲ್ಲ ಕ್ಯಾಶ್, ಅದನ್ನು ವ್ಯವಸ್ಥಿತವಾಗಿ ಯಾರಿಗೆ ಎಷ್ಟು ಹಂಚಬೇಕು ಅನ್ನುವಂಥ ಕೆಲಸವನ್ನು AB ಪಾಟೀಲ್ ಮಾಡ್ತಾರೆ ಅಂತ ಆರೋಪ ಇದೆ. ಇದು ಸರಿನೋ ಸುಳ್ಳು ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಇಲ್ಲಿ ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಪವರ್ ಯಾರ ಕಡೆ ಇದೆ ಅಂದರೆ AB ಪಾಟೀಲ್ ಕಡೆ ಇದೆ. ಪಲ್ಯದವ್ರ ಕಡೆ ಪವರನ್ನು ಕಸ್ಕೊಂಡಿದ್ದಾರೆ. ದಿಂದ ಹಣದಲ್ಲಿ ಏನು ಕಮಿಷನ್ ಯಾರ್ಯಾರಿಗೆ ಹೋಗ್ಬೇಕಾ ಅದು ವ್ಯವಸ್ಥಿತವಾಗಿ ಹೋಗ್ತಾ ಇದೆ. ಈ ವಿಡಿಯೋದ ಮುಖ್ಯ ಉದ್ದೇಶ ನೀವು ಕೇಳ್ಬೋದು, ಏನು ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಮೆಡಿಕಲ್ ಸೂಪರ್ಡೆಂಟ್ ಆಗಿ ಮತ್ತೆ ಬರಲಿಕ್ಕೆ ಏನು AB ಪಾಟೀಲ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ವೈದ್ಯಕೀಯ ಮಂತ್ರಿಗಳು ಕೂಡ ಅನುಮೋದನೆ ಕೊಡಬಾರ್ದು. ನಂತರ ಸಚಿವರಿಬ್ಬರು ಅವರು ಕೂಡ ಅನುಮೋದನೆ ಕೊಡಬಾರದು ಅಂತ ಬೇಡಿಕೆ ಭಾಳ ಇದೆ. ಒಂದಾದ್ರೆ ಕೊಟ್ಟರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ. ನಂತರ ಅಶೋಕ್ ಶೆಟ್ಟಿ ಅವ್ರನ್ನು ಕೂಡ ಇಲ್ಲಿ ತೆಗಿಬೇಕು ಅನ್ನೋದು ಕೂಡ ಇನ್ನೊಂದು. MS ಸಿಗಲಿ ಅಂದರೆ ಅಶೋಕ್ ಶೆಟ್ಟಿ ಅವ್ರ ಜಾಗದಾಗ ಬಂದು ಕೊಡೋದು, ಡೈರೆಕ್ಟರ್ ಜಾಗದಾಗ ಬಂದು ಕೊಡೋದು, ಇದು ಕೂಡ ಅವ್ರ ಪ್ಲ್ಯಾನಿಂಗ್ದಲ್ಲಿ ಇನ್ನೊಂದಿದೆ. ಇನ್ನು ನಾವು ಫೋನ್ ಮಾಡಿದ್ದು AB ಪಾಟೀಲ್ರಿಗೆ 9844198100 ಫೋನ್ ಮಾಡಿದ್ದು. ಅವ್ರ ಫೋನ್ ಎತ್ತಿಲ್ಲ. ಕಳೆದ 4 ತಿಂಗಳ ಹಿಂದೂ ಒಂದು ಫೋನ್ ಮಾಡಿದ್ದು, ಇಂತಿಂಥ ಆಪಾದನೆಗೆ ನಿಮ್ಮ ಮೇಲೆ ಬರ್ತಾ ಇದೆ, ಇದಕ್ಕೆ ಉತ್ತರ ಕೊಡಿ ಅಂತ. ಉತ್ತರವನ್ನು ಕೊಟ್ಟಿಲ್ಲ. ಅದರ ಪ್ರಸಾದ್ ಕುಲಕರ್ಣಿ ಎಂಬ ವ್ಯಕ್ತಿಗೆ ಈ ಎಲ್ಲ ವಿಷಯಗಳನ್ನು ಹೇಳಿದ್ರಿಂದ ಅವರು ಕೂಡ ಅಲ್ಲಿ ಸಮಾಧಾನವಾಗಿ ಅವ್ರಿಗೆ ತಿಳಿಸಿ ಹೇಳಿದರು. ಆದರೂ ಕೂಡ ಅವರು ತಿಳ್ಕೊಳ್ಳಿಲ್ಲ. ಯಾಕಂದರೆ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಅವ್ಯವಹಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಾವು ತಿಳಿಸುವಂಥ ಉದ್ದೇಶ ಇತ್ತು. ಇನ್ನು ಬೀಮ್ಸ್ನಲ್ಲಿ ತಮಗೆ ಯಾರು ಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರೋದು. ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಲೇ ಹೇಳಬೇಕಾಗ್ತದೆ. ಇನ್ನು ಅಶೋಕ್ ಶೆಟ್ಟಿ ಅವರು ಯಾವ ರೀತಿ ಇಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ಆಶ್ಚರ್ಯಕರ ಸಂಗತಿ. ಒಮ್ಮೆ AB ಪಾಟೀಲ್ ಕೂಡ ಬೇರೆ ಬೇರೆ ಪತ್ರಿಕೆಯವ್ರನ್ನ ಹಿಡ್ಕೊಂಡು ಅಶೋಕ್ ಶೆಟ್ಟಿ ಅವರನ್ನು ತೆಗಿಬೇಕನ್ನೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಇವ್ರು ಏನು ಮಾಡ್ತಾರಂದರೆ, ಸರ್ಕಾರ BJP ಇದ್ದಾಗ ಸರ್ಕಾರ ಜೊತೆ ಹೊಂದಾಣಿಕೆ ಯಾರು AB ಪಾಟೀಲ್, ನಂತರ ಈಗ ಕಾಂಗ್ರೆಸ್ ಅವ್ರ ಜೊತೆ ಶಾಮೀಲು. ಇಲ್ಲಿ ಒಳ್ಳೆಯ ವ್ಯಕ್ತಿ ಯಾರಂತಂದ್ರೆ ಪಲ್ಯದವರು ಒಳ್ಳೆಯ ಆಡಳಿತ ಅಧಿಕಾರಿ. ಇನ್ನಷ್ಟು ಇವ್ರ ದಿವಸ ಮುಂದುವರಿಬೇಕಿಲ್ಲೇ. ಅವರಿಗೂ ಕೂಡ ಫೋನ್ ಮಾಡುವಂಥ ಒಂದು ವಿಚಾರ ಇತ್ತು, ಆದರೆ ನಾವು ಮಾಡಲಿಲ್ಲ. ಯಾಕಂದರೆ ಏನು ತಿಳ್ಕೋರು, ಪಲ್ಯದವರು ಇದನ್ನು ಬರೆಸಿದ್ದಾರೆ, ಇದು ಹೇಳಿಸಿದಾರೆ ಅಂತ ಒಂದಕ್ಕೊಂದು ಜೋಡಿಸ್ತಾರಲ್ಲ ಅವರು.
ಹೀಗಾಗಿ ನಾವು ಇಬ್ಬರು ಮಂತ್ರಿಗಳಿಗೆ ಏನು ಕೇಳತ್ತೇವೆ, ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿದರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ನಂತರ ಅಶೋಕ್ ಶೆಟ್ಟಿ ಅವರನ್ನು ಇನ್ನಷ್ಟು ದಿವಸ ಇಲ್ಲಿ ಇಟ್ಕೊಂಡ್ಕೊಂಡವರು ಗುತ್ತಿಗೆದಾರ ಯಾರಿಗೆ ಕೊಟ್ಟಿದ್ದಾರೆ, ಗುತ್ತಿಗೆದಾರ ತೊಂದರೆ, ಗುತ್ತಿಗೆದಲ್ಲಿ ಎಲ್ಲಿ ಗೋಲ್ಮಾಲ್ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ. ಈಗಾಗಲೇ ಹಿಂದೆ ಹೇಳಿದ್ದೇವೆ, ನಾವು ಸ್ಪಷ್ಟವಾದಂಥ ವರದಿ ಕೈ ಬಂದ ನಂತರನ ನಾವು ಕೈಕೊಳ್ಳೋರು. ಅದಕ್ಕಿಂತ ಮೊದಲು ಫೋನ್ ಮಾಡಿ ಕೇಳ್ತಾ, ಫೋನ್ ಎತ್ತಲಿಲ್ಲ ಅಂದ್ರೆ ನಾವು ವರದಿಯನ್ನು ಮಾಡಬೇಕಾಗ್ತದೆ. ಒಟ್ಟಾರೆ ಇದು ಉಸ್ತುವಾರಿ ಮಂತ್ರಿಗಳಿಗೂ ಅನ್ವಯಿಸ್ತದೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನಿಸ್ತದೆ. ನೋಡೋಣ ಇವರು MS ಆಗಿ ಬರ್ತಾರೋ ಅಥವಾ ಅಶೋಕ್ ಶೆಟ್ಟಿನ ಡೈರೆಕ್ಟರ್ನ ತೆಗೆದು ಇವ್ರು ಬರ್ತಾರೋ, ಕಾದು ನೋಡೋಣ. ಇದಕ್ಕಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟರ ಸರ್ಕಾರ, ಭ್ರಷ್ಟರ ಪಾಲಿದೆ. ಇಲ್ಲಿ ಯಾರಿಗೂ ರಕ್ಷಣೆ ಇಲ್ಲ. ಯಾರು ಕೀ ಪೋಸ್ಟ್ದಲ್ಲಿ ಇರ್ತಾರೆ, ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅವರಿಗೆ ಕೀ ಪೋಸ್ಟ್ಗಳಲ್ಲಿ ಕೊಡುವಂಥ ಒಂದು ಸಂಪ್ರದಾಯ ಸಿದ್ದರಾಮಯ್ಯ ಆಡಳಿತದಲ್ಲಿ ಬಂದಿದೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇನ್ನು ಒಳ್ಳೆಯ ಪತ್ರಕರ್ತರಿಗೆ ರಕ್ಷಣೆನೇ ಇರಲಿಲ್ಲ. ನಮ್ಮಂಥ ಪತ್ರಕರ್ತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ. ಇದನ್ನು ಹೇಳಿಕ್ಕೆ ಬಯಸ್ತೇವೆ. ಅಲ್ಲಿ ಬೀಮ್ಸ್ನಲ್ಲಿ ನೋಡಿದ್ರೆ ರೋಗಿಗಳಿಗೆ ಸಂಪೂರ್ಣ ಅಂತ ರಕ್ಷಣೆ ಅಥವಾ ಒಂದು ವ್ಯವಸ್ಥಿತವಾದಂಥ ಔಷಧ ಕೊಡೋದಾಗಲಿ ಇಲ್ಲ. ಔಷಧಗಳನ್ನು ಯಾವ ರೀತಿ ಸಾಗಿಸ್ತಾರ ಅದು ಕೂಡ ಒಂದು ಗೌಪ್ಯವಾದಂಥ ವಿಷಯ ಆಗಿದೆ. ಇನ್ನೊಮ್ಮೆ ಈ ಎರಡು ವಿಷಯಗಳ ಬಗ್ಗೆ ತಮ್ಮ ಗಮನಕ್ಕೆ ತರ್ತೇವೆ. ನಮಸ್ಕಾರ.